ನೀವೀಗ ಮೊದಲೇ ಹೇಳಿದಾಗೆ ಪಂಚಾಯಿತಿ ಮಟ್ಟದಲ್ಲಿ ಒಂದು ಬಿ ಖಾತಾ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಬೇರೆ ಏನು ನಮ್ಮಲ್ಲಿ ಅದು ಹೆಚ್ಚಿನದಾಗಿ ಕಾಣಿಸ್ತದೆ ಏನಂತ ಅಂದರೆ, ಯಾವುದೇ ವ್ಯವಸಾಯದ ಭೂಮಿ, ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಾವು ಹೇಳ್ತೀವಿ, ಅಂತಹ ಭೂಮಿಗಳಿಗೆ ಯಾವುದೇ ಥರದ ಭೂ ಪರಿವರ್ತನೆ ಇರ್ತಿದ್ದಾನೆ ಮತ್ತು ಯಾವುದೇ ಥರದ ಒಂದು ನಿವೇಶನಗಳದ ಗುರುತನ್ನು ಸರಿಪಡಿ ಮಾಡ್ದೇ ಎಲ್ಲ ಒಂದು ಪಂಚಾಯಿತಿ ಮಟ್ಟದಲ್ಲಿ ಹಿಂದೆ ತುಂಬ ಬಿ ಖಾತಾಗಳ ರೀತಿ ಜನ್ರೇಟ್ ಆಗಿದೆ. ಈ ಜನ್ರೇಟ್ ಆಗಿರೋವಂಥದ್ದನ್ನು ಈಗ ಅದಕ್ಕೆಲ್ಲ ಒಂದು ಕಾನೂನುಬದ್ಧ ಮಾನ್ಯತೆ ಈಗ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟೋ ಲಕ್ಷಾಂತರ ಸೈಟ್ಗಳಿದ್ದಾವೆ ಬಿ ಖಾತಾದಲ್ಲಿ ಇರುವಂಥದ್ದು. ಇವುಗಳಿಗೆಲ್ಲ ನೀವೀಗ ಒಂದು ಕಾನೂನು ದೃಷ್ಟಿಯಲ್ಲಿ ಅದನ್ನು ಏಕಾತ ರೀತಿಯಲ್ಲಿ ಒಂದು ರೆಕಗ್ನೈಸ್ ಮಾಡಿ ಒಂದು ದಂಡ ಕಟ್ಟಿಸ್ಕೊಂಡು ಅವುಗಳಿಗೆ ಉತ್ತಮವಾದ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಸೌಕರ್ಯಗಳನ್ನು ಕೊಟ್ಟಾಗ ಅಫ್ಕೋರ್ಸ್ ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಪ್ರಾಪರ್ಟಿಗಳದ್ದು ಎಲ್ಲ ಥರದ ಟ್ರಾನ್ಸಾಕ್ಷನ್ಗೆ ಎಲ್ಲ ಸೈಟ್ಗಳು ಸೈಟ್ ಆಗಲಿ ಮನೆಗಳಾಗಲಿ ಇದು ಅವಕಾಶಗಳು ಸಿಕ್ಕಿದ ತಕ್ಷಣ ನಮ್ಮ ಖರೀದಿ ಮಾಡೋದಕ್ಕೆ ಹಿಂದೆ ಹಿಂಜರಿತಾಯಿದ್ರು. ಈಗ ನಾನು ನಮ್ಮ ಕಕ್ಷಿದಾರ ಯಾರು ಬಂದು ಒಂದು ಬಿ ಖಾತಾ ಪ್ರಾಪರ್ಟಿ ಮಾಡಬೇಕು ಅಂದರೆ ಅದಕ್ಕೆ ನನಗೆ ಲೋನ್ ಸಿಗೋಲ್ಲ. ಲೋನ್ ಸಿಕ್ಕಿದ್ರೆ ಹೆಚ್ಚಿನದಾಗಿ ಇಂಟ್ರೆಸ್ಟ್ ಕೊಡಬೇಕು. ಮತ್ತು ಆ ಪ್ರಾಪರ್ಟಿಗೆ ಇದು ಒಳ್ಳೆ ಚೆನ್ನಾಗಿರೋ ಪ್ರಾಪರ್ಟಿ ಆದರೂ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ. ಇವಾಗ ಏನಾಗುತ್ತೆ, ಅದು ಏ ಖಾತಾ ಆಗುತ್ತೆ ಅನ್ನೋ ವಿಷಯ ಗೊತ್ತಾದ ಮೇಲೂ ಈಗಾಗಲೇ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಮಾರ್ಕೆಟಲ್ಲಿ ಇಲ್ಲ ಎಲ್ಲ ವ್ಯಾಲ್ಯೂಯೇಷನ್ಸು ಹೆಚ್ಚಿನದಾಗಿ ಹೋಗ್ತಾ ಇರಬೇಕು, ಇಲ್ಲ ಹೆಚ್ಚಾಗಿರುವಂಥ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿಗಳಿಗೆಲ್ಲ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತು ಈ ಕಡಿಮೆ ಬೆಲೆ ಇದ್ದಂಥ ಪ್ರಾಪರ್ಟಿಗಳಿಗೆ ಉತ್ತಮವಾದ ಬೆಲೆ ಸಿಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಒಂದು ಸ್ಟೆಬಿಲಿಟಿ ಇರೋದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ.